ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆಗೊಳ್ಳಲು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ಮಾಗಡಿ ಪಟ್ಟಣದ ಹೊಸಪೇಟೆ ವೃತ್ತದ ಕ್ಷೀರಭವನ. ಮುಖ್ಯಮಂತ್ರಿಯವರ ಆಗಮನದ ಪೂರ್ವ ಸಿದ್ಧತೆ ಬಗ್ಗೆ BDCC ಬ್ಯಾಂಕ್ ನಿರ್ದೇಶಕ HN ಅಶೋಕ್ ರವರು ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ಮಾಗಡಿ ಸೀಮೆಯ ಕೆಂಪೇಗೌಡರ ನಾಡಿನ ಹೆಸರನ್ನು ಉಳಿಸ್ತಕ್ಕಂಥ ಕ್ಷೀರ ಶಿಬಿರವನ್ನು ತಾವು 6 ಕೋಟಿ ವೆಚ್ಚದಲ್ಲಿ ಆರಂಭ ಮಾಡಿದ್ದೀರಿ. ಸಕಲ ಸಿದ್ಧತೆಗಳು ನಡೆದಿದೆ. ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೋದಕ್ಕೆ ಮುಂಚೆ ಇಲ್ಲಿನ ಸಿದ್ಧತೆಗಳ ಬಗ್ಗೆ BDCC ಬ್ಯಾಂಕ್ ನಿರ್ದೇಶಕರು, ರಾಜ್ಯ ಒಕ್ಕಲಿಗರ ಸಂಘ ನಿರ್ದೇಶಕರು ಹಾಗೂ ರೂವಾರಿಗಳಾದಂಥ HN ಅಶೋಕ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಸರ್, ಇದು 6 ಕೋಟಿ ವೆಚ್ಚದಲ್ಲಿ ಮಾಗಡಿಗೆ ಬೇಕಾಗಿದ್ದಂಥ ಆಧುನಿಕ ಮತ್ತು ರೈತರ ಉಪಯೋಗಿ ಒಂದು ಭವನವನ್ನು ಕಟ್ಟಿ ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಆ ಒಂದು ಶುಭ ಸಂದರ್ಭಕ್ಕೆ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವ್ರ ಜೊತೆಗೆ ರಾಜ್ಯ ಸರ್ಕಾರದ 4-5 ಜನ ಸಚಿವರುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು 10,000 ಅಥವಾ 12,000ಕ್ಕೆ ಜನರು ಸೇರಲಿಕ್ಕೆ ಬೇಕಾದಂಥ ಒಂದು ಶಾಮಿಯಾನ ಅಥವಾ ಸ್ಥಳದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ವೇದಿಕೆಯಲ್ಲಿ 50 ಜನ ಗಣ್ಯರು ಕೂರಲಿಕ್ಕೆ ಸಚಿವರು, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ನಮ್ಮ ಒಕ್ಕೂಟದ ಅಧಿಕಾರಿಗಳು, KMF ಮತ್ತು ಬೊಮ್ಮಲ್ನ ಅಧಿಕಾರಿ ವರ್ಗ ಹಾಗೂ MLC ಮತ್ತು ಪಕ್ಕದ 3 ತಾಲೂಕುಗಳ MLAಗಳಿಗೆ ಮತ್ತು ಗಣ್ಯರಿಗೆ ವೇದಿಕೆ ಮೇಲೆ ನಮ್ಮ ಸ್ಥಳೀಯ ಮುಖಂಡರುಗಳಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಬರ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೇಳಿ ಬೆಳಿಗ್ಗೆ 10-10:30 11 ಗಂಟೆಗೆ ಬರ್ತಕ್ಕಂಥ ಜನಗಳಿಗೆ ಊಟದ ವ್ಯವಸ್ಥೆ ಕೂಡ ಇರ್ತಕ್ಕಂಥದ್ದು. ಇಷ್ಟು ವ್ಯವಸ್ಥೆಯನ್ನು ನಾವು ನಾಳೆ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ಎಷ್ಟೊತ್ತಿಗೆ ಸರ್ ಸಮಯ 11:30ಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅದರೊಳಗೆ ಬಹುಶಃ ಮುಖ್ಯಮಂತ್ರಿಯವರ ಕಾರ್ಯಕ್ರಮ ಆಗಿರೋದ್ರಿಂದ ಭಾಳ ನಿಗದಿತ ಅವಧಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ನಿಗದಿತ ಅವಧಿ ಒಳಗೆ ಮುಗಿತಕ್ಕಂಥದ್ದು. ನಾವೆಲ್ಲರೂ ಕೂಡ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ಮಾಗಡಿ ಸೀಮೆಯ ಕೆಂಪೇಗೌಡರ ಚರಿತ್ರೆಯಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಂಥ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿಯಮಿತದ ಎಲ್ಲ ಸಹೋದರರಿಗೆ ಅಧ್ಯಕ್ಷರು, ನಿರ್ದೇಶಕರು, ಅಧಿಕಾರಿಗಳು, ಮಾನನೀಯ ಶಾಸಕರಾದಂಥ SC ಬಾಲಕೃಷ್ಣ ಮತ್ತು ತಂಡಕ್ಕೆ ಹಾಗೂ ಕಾರಣಕರ್ತರಾದಂಥ ನರಸಿಂಹಮೂರ್ತಿಯವರ ಪಾತ್ರ ಮತ್ತು ನಮ್ಮ ಹರೀಶ್ ಕುಮಾರ್ ಸರ್ ಅವ್ರ ಗೆಳೆಯರೆಲ್ಲ ಬಂದಿದ್ದಾರೆ. ಸಹಕಾರಿ ಧುರೀಣರೆಲ್ಲ ಇದ್ದಾರೆ. ಕೇಶವಣ್ಣ ಅವರಿದ್ದಾರೆ. ಸುಪ್ರಸಾದ್ ನಮ್ಮ ಗೌಡರು ಎಲ್ಲ ತಂಡದವರಿದ್ದಾರೆ. ಸೊ ಮಾಗಡಿ ಕೆಂಪೇಗೌಡರ ಚರಿತ್ರೆಯಲ್ಲಿ ಇದೊಂದು ಹೊಸ ದಾಖಲೆ ಅಂತ ಅನಿಸ್ಕೊಳ್ತೀನಿ. ಸಹಕಾರಿ ಧುರೀಣರು ಎಲ್ಲರಿಗೂ ವಂದನೆ, ಅಭಿನಂದನೆ. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.